ಸಾಮಾಜಿಕ ಪ್ರಜ್ಞೆ ಇಲ್ದವರು ಪ್ರಜಾಪ್ರಭುತ್ವ ಜಾರಿಗೆ ತರಕ್ ಸಾಧ್ಯನಾ ಅಂತ. ನೆಗೆಟಿವ್ ಮಾತಾಡಿದ್ರೆ ಪ್ರಜಾಕೀಯ ಸಾಧ್ಯನೇ ಇಲ್ಲ. ಅವ್ರು ಗೊತ್ತಿದ್ರು ಇನ್ನೊಬ್ರು ಬರ್ಲಿ ಅನ್ನೋ ಮನಸ್ಥಿತಿಯಲ್ಲಿ ಇರೋದಕ್ಕೆ ಯಾವ್ದು ಕಾರಣ? ದೊಡ್ಡ ವೇವ್ ಕ್ರಿಯೇಟ್ ಆಗ್ಬೇಕು ಅನ್ನೋದೆಲ್ಲ ಏನೇನೋ ಮನ್ಸಲ್ಲಿದೆ. ನನ್ನ ಪ್ರಕಾರ ಅದು ವೇವ್ ಅಲ್ಲ. ಅದು ಬದಲಾವಣೆ ಬಯಸೋರಿಗೆ ಈಸಿಯಾಗಿ ಅರ್ಥ ಆಗ್ತಿದೆ. ಮಂದ ಚರ್ಮದ ಮನುಷ್ಯರು ಅಂತ ಇಲ್ಲ, ಹಂಗೆ ಹೇಳ್ಬಾರ್ದು. ಅವ್ರಿಗೆ ಇರೋ ಸಿಸ್ಟಮ್ ಚೆನ್ನಾಗಿದೆ ಅನ್ಕೊಳ್ಳಿ, ಅದನ್ನು ಸಪೋರ್ಟ್ ಮಾಡ್ತಿಲ್ಲ. ಅದು ದ್ವಂದ್ವ ಇರೋರಿಗೆ ದೇವ್ರ ಬುದ್ಧಿ ಕೊಡ್ಬೇಕಷ್ಟೇ. ಜೆನ್ಸಿ ಸಿಸ್ಟಮ್ ನ ಬದಲಾವಣೆ ಮಾಡಿರೋಂತ ಶಕ್ತಿನೇ ಸೈಲೆಂಟ್ ಆಗಿ ಕೂತಿದ್ಯಂದ್ರೆ ಈಗ ನೋಡ್ತೀನಿ, ಇವ್ರಿಗೆ ಜಾಸ್ತಿ ಲೈಕ್ಸ್ ಇದೆ, ಇವ್ರ ಕಡೆ ಒಟ್ಟಾಗೋಣ, ಇದಕ್ಕಿದಂಗೆ ಅವ್ನ್ ಯಾವ್ದೋ ಜಾಸ್ತಿ ಆಗದೆ ಅಲ್ಲ ಹೋಗ್ಬಿಡೋಣ. ನಿಮ್ಮ ಅಸ್ತಿತ್ವದ ಬೆಲೆ ಎಲ್ಲಿದೆ? ಈ ಧರ್ಮದ ಏನು ಲೇಯರ್ ಇದೆ ಅದನ್ನ ಬೇರೆ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸ್ತಿದ್ಯಾ ಸರ್ ನಿಮಗೆ ಈ ಪ್ರಸ್ತುತ ಕಾಲಕ್ಕೆ? ಅದೆಲ್ಲ ಯಾಕೆ ಇವಾಗ ನಮ್ಗೆ ನಾವೇನ್ ಮಾತಾಡ್ತಿದೀವಿ ಇಲ್ಲಿ, ನಾವೇನೋ ಬೇರೆ ವಿಷಯಕ್ಕೆ ಹೋಗ್ತಾ ಇದೀವಿ. ಆ ಜನಗಳೇ ಈ ಸಿಸ್ಟಮ್ ನ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ. ಎಚ್ಚರಗೊಳಿಸೋದು ಹೇಗೆ? ನಿದ್ದೆ ಮುಗಿದ್ಮೇಲೆ ಅವರೇ ಎದ್ದೇಳ್ತಾರೆ, ಕನಸಿಂದ ಹೊರಗೆ ಬಂದ್ಮೇಲೆ ಅವರೇ ಎಚ್ಚರ ಆಗ್ತಾರೆ. ಈಗ ನೋಡ್ತಿದಾರಲ್ಲ ಸರ್, ಇವರು ಇವಾಗ ನೋಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ಬಿಡ್ತಾರೆ. ಯಾಕೆ ಅಂತೀರಾ? ನೋಡಲ್ಲ ಪ್ರಜಾಕಿದ ಬಗ್ಗೆ. ನೀವು ಮಾಡಲ್ಲ ಅಂದ್ರೆ ಅವ್ರು ಮಾಡಲ್ಲ, ನಾನ್ ಮಾಡ್ತಾರೆ ಅಂತೀನಿ. ನೋಡೋಣ ಸರ್, ನೋಡೋಣ. ಗುಡುಗು ಸಿಡ್ಲು ಬಂದಾಗ ಜೋರಾಗಿ ಕಾಣಿಸುತ್ತೆ, ಒಂದ್ ದೀಪ ಸಣ್ಣದಾಗಿ ಉರಿತಾ ಇರುತ್ತೆ, ಬಟ್ ಅದು ತುಂಬಾ ಜಾಸ್ತಿ ಹೊತ್ತು ಉರಿತದೆ. ಬೆಳಕು ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ನಿಧಾನಕ್ಕೆ ಹೋಗಿ ಈ ವಿಚಾರಗಳು ಹೇಳ್ತಾ ಹೋಗಿ, ಜನಕ್ಕೆ ಬೇಕು ಅನ್ನೋದಾಗ ಅದು ಖಂಡಿತ ಬದಲಾವಣೆ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ. ನಮ್ಮ ನ್ಯೂಸ್ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಬಲರಾಮ್ ಗೌಡ. ಇವತ್ತು ವಿಶೇಷವಾಗಿ ಪ್ರಜಾಕೀಯದ ವಿಚಾರಗಳನ್ನ ನಮ್ಮೆಲ್ಲರಿಗಿಂತ ಮೊದಲನೇದಾಗಿ ಶುರು ಮಾಡಿ ಅದನ್ನ ನಮ್ಮೆಲ್ಲರಿಗೂ ಅರಿವು ಮಾಡಿಕೊಟ್ಟು ಜನರಲ್ಲಿ ಆ ವಿಚಾರಗಳ ಬೀಜವನ್ನು ಬಿತ್ತುತ್ತಾ 8 ವರ್ಷಗಳನ್ನು ಯಶಸ್ವಿಯಾಗಿ ಜನರಲ್ಲಿ ತಲುಪಿಸುತ್ತಾ ನಮ್ ಜೊತೆ ವಿಶೇಷವಾಗಿ ನಮ್ಮ ಉಪೇಂದ್ರ ಸರ್ ಜೊತೆಗಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಸರ್, ಈಗ ಎಲ್ಲರನ್ನೂ ನೋಡ್ತಾ ಇರ್ತೀವಿ, ಎಲ್ಲರೂ ಅವರದೇ ರೀತಿಯಲ್ಲಿ ಪ್ರಚಾರನ ಮಾಡ್ತಿದ್ದಾರೆ. ಆದ್ರೆ ಇನ್ನೂ ಒಂದಷ್ಟು ಜನಕ್ಕೆ ಇನ್ನೊಂದಷ್ಟು ಕನ್ಫ್ಯೂಷನ್ಸ್ ಇದೆ. ಅದನ್ನ ನಾನು ನನ್ನದೇ ಶೈಲಿಯಲ್ಲಿ ಹೇಳ್ತೀನಿ. ಅದು ನೀವು ಅತಿರೇಕ ಅನ್ಸಿದ್ರು ಪರವಾಗಿಲ್ಲ, ನಾನು ಅದನ್ನ ಹೇಳ್ತೀನಿ, ನಿಮ್ಮದೇ ರೀತಿಯಲ್ಲಿ ನೀವು ಅದನ್ನ ಹೇಳ್ಬಹುದು. ಸಾಮಾನ್ಯವಾಗಿ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಮೊದಲೇ ಬರೋ ಟಾಪಿಕ್ ಉಪೇಂದ್ರ ಏನ್ ಫೀಲ್ಡ್ ಬರಲ್ಲ, ನಿಮ್ಮನ್ನೆಲ್ಲಾನು ಕಳ್ಸ್ಬಿಟ್ಟು ನೀವು ಮಾಡಿ ಅಂತಾರೆ, ಈ ತರ ಎಲ್ಲ ಮಾತಾಡ್ತಾರೆ. ಅವಾಗ ನಾವು ಡಿಫೆಂಡ್ ಮಾಡ್ಕೊಳ್ತೀವಿ ಎಷ್ಟು ಸಾಧ್ಯವೋ ಅಷ್ಟು. ಬಟ್ ಆದ್ರೂ ಅದೇ ಮೆಂಟಾಲಿಟಿಯಲ್ಲಿ, ಯಾಕಂದ್ರೆ ನಮ್ಗೆ ಸಿವಿಕ್ ಸೆನ್ಸ್ ಫಸ್ಟ್ ಒಂದಷ್ಟು ಜನಕ್ಕಿಲ್ಲ. ಅಂತವ್ರು ಈ ಡೆಮೋಕ್ರಸಿನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ತಾ ಅಂತ. ಸಾಮಾಜಿಕ ಪ್ರಜ್ಞೆ ಇಲ್ದವರು ಡೆಮೋಕ್ರಸಿನ ಅರ್ಥ ಮಾಡ್ಕೊಂಡು ಪ್ರಜಾಪ್ರಭುತ್ವ ಜಾರಿಗೆ ತರಕ್ ಸಾಧ್ಯನಾ ಅಂತ. ಈಗ ನೆಗೆಟಿವ್ ಮಾತಾಡಿದ್ರೆ ಪ್ರಜಾಕೀಯ ಸಾಧ್ಯನೇ ಇಲ್ಲ. ಏನ್ ಹೇಳಿ, ಪಾಸಿಟಿವ್ ಮಾತಾಡಿದ್ರೆ ಬಹಳ ಬೇಗ ಆಗುತ್ತೆ. ನಾವು ಹೆಂಗ್ ತಗೊಂತೀವಿ ಹಂಗೆ. ಈಗ ಎಲ್ಲಾ ರೀತಿ ಜನಗಳು ಇದ್ದಾರೆ, ನೀವು ಏನ್ ಮಾಡಿದ್ರು ಮಾತಾಡೋರು ಇದ್ದಾರೆ, ಓಕೆನಾ? ಬೆಂಬಲಿಸೋರು ಇದ್ದಾರೆ, ಸಪೋರ್ಟ್ ಮಾಡೋರು ಇದ್ದಾರೆ. ನೀವು ಆ ಸಪೋರ್ಟ್ ಮಾಡೋರನ್ನ ಬೆಂಬಲವಾಗಿ ಇಟ್ಕೊಂಡು ಅದನ್ನೇ ನಮ್ಗೆ ಆಶೀರ್ವಾದ ಅನ್ಕೊಂಡು ಮುಂದುವರಿಬೇಕು ಅಷ್ಟೇ ಇಲ್ಲಿ, ಅಲ್ವಾ? ಅಲ್ಲ, ಈಗ ಸಾಮಾನ್ಯವಾಗಿ ಮಾತಾಡ್ತಿರ್ಬೇಕಾದ್ರೆ ಬೇಗ ಬರ್ಬೇಕು, ಎಲ್ಲರಲ್ಲೂ ಇದೆ ಪ್ರಜಾಕೀಯ, ಎಲ್ಲರಿಗೂ ರೀಚ್ ಆಗಿದೆ. ಆದ್ರೆ ಇನ್ನು ಬೇಗ ಬರ್ಬೇಕಂತೇಳಿ ಅವ್ರು ಗೊತ್ತಿದ್ರು ಇನ್ನೊಬ್ರು ಬರ್ಲಿ ಅನ್ನೋ ಮನಸ್ಥಿತಿಯಲ್ಲಿ ಇರೋದಕ್ಕೆ ಯಾವ್ದು ಕಾರಣ ಅನ್ಸ್ತಿದೆ ಸರ್ ನಿಮಗೆ? ಏನಿಲ್ಲ, ಅವ್ರಿಗೆ ಏನ್ ಗೊತ್ತಾ, ಒಂದು ದೊಡ್ಡ ವೇವ್ ಕ್ರಿಯೇಟ್ ಆಗ್ಬೇಕು ಅನ್ನೋದೆಲ್ಲ ಏನೇನೋ ಮನ್ಸಲ್ಲಿದೆ. ನನ್ನ ಪ್ರಕಾರ ಅದು ವೇವ್ ಅಲ್ಲ. ಅದು ಆಕ್ಚುಲಿ ಏನ್ ಹೇಳಿ, ಅದು ಹೆಂಗ್ ಹೇಳದ್ ನಾನು ನಿಮ್ಗೆ. ಈಗ ಗುಡುಗು ಸಿಡ್ಲು ಬಂದಾಗ ಜೋರಾಗಿ ಕಾಣಿಸುತ್ತೆ, ಒಂದ್ ದೀಪ ಸಣ್ಣದಾಗಿ ಉರಿತಾ ಇರುತ್ತೆ, ಬಟ್ ಅದು ತುಂಬಾ ಜಾಸ್ತಿ ಹೊತ್ತು ಉರಿತದೆ, ಬೆಳಕು ಕೊಡುತ್ತೆ. ಇದೊಂದ್ಸತಿ ಇಡೀ ನಗರಕ್ಕೆ, ಇಡೀ ವಿಲೇಜ್ಗೆ ಫ್ಲಾಶ್ ಹಾಕ್ಬೋದು ಲೈಟ್, ಬಟ್ ಅದು ಅಶಾಶ್ವತ. ಅದನ್ನ ಇದಕ್ಕೆ ಕಂಪೇರ್ ಮಾಡಬಾರ್ದು. ಇದು ಹೆಂಗಂದ್ರೆ ಜ್ಯೋತಿ ಒಂದರಿಂದ ಬೆಳಕೊಂಡೇ ಹೋಗ್ಬೇಕು. ಇದನ್ನ ಒಂದು ಕ್ಯಾಂಡ್ಲಿಂದ ಇನ್ನೊಂದು ಕ್ಯಾಂಡ್ಲ್ ಅಂಟಿಸ್ದಂಗೆ ಇದು. ಸೊ ನಾವು ಆತರ ಪಡೋದು ತಪ್ಪೆ. ಯಾರೋ ಒಬ್ರು ಚೆನ್ನಾಗಿ ಮಾಡಿದ್ರು ವಿಡಿಯೋ, ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಂದ್ರೆ, ಫಸ್ಟ್ ಆಫ್ ಆಲ್ ಆತರ ಪಡೋದು ಮೊದಲನೇ ತಪ್ಪಿಲ್ಲಿ. ಹೇಳಿ, ಆತರ ಪಟ್ಟಾಗ ಏನಾಗುತ್ತೆ, ನಮ್ಮ ವಿಚಾರಧಾರೆಲ್ಲ ಒಟ್ಟಾಗುತ್ತೆ. ಬೇಗ ಆಗ್ಬೇಕನ್ನೋಕ್ಕೋಸ್ಕರ ಏನೇನೋ ಪ್ರಯತ್ನ ಪಡ್ತೀವಿ. ಅರ್ಥ ಆಯ್ತಾ? ಒಂದು ಅರ್ಥ ಮಾಡ್ಕೊಬೇಕದು, ನಾವ್ ಈ ವಿಚಾರನ ಹೇಳ್ತಾ ಹೋಗ್ಬೇಕಷ್ಟೇ ಹೊರ್ತು ಬರ್ಬೇಕೋ ಬಿಡ್ಬೇಕೋ ಜನ ನಿರ್ಧಾರ ಮಾಡ್ಬೇಕು, ಅಲ್ವಾ? ಆ ಒಂದು ಇದಾರ ನಮ್ಗಿರ್ಬೇಕು. ನನ್ನ ಎಕ್ಸೈಟ್ಮೆಂಟ್ ಇತ್ತ, ನಾನು 10 ಜನಕ್ಕೆ ಜಾಸ್ತಿ ಹೇಳೋಣ, ನನಗೆ ಬರಬೇಕು ಅಂತಿದ್ರೆ ನನಗೆ ಅದು ಪರ್ಸ್ನಲ್ ಆಗಿ, ಅಥವಾ ನಿಮಗಿತ್ತ, ಅಥವಾ ಇಲ್ಲಿ ಯಾರೋ ನೋಡೋರ್ಗಿತ್ತ, ಅವ್ರು 10 ಜನಕ್ಕೆ ಜಾಸ್ತಿ ಹೇಳ್ಬೋದು, ಒಂದು ವಿಡಿಯೋ ಮಾಡ್ಬೋದು, ಇನ್ಯಾರಿಗೋ ಇಂಟರ್ವ್ಯೂ ಮಾಡ್ಬೋದು. ಈ ತರ ಹಲವಾರು ದಾರಿ ಇದೆ. ಅಷ್ಟು ಮಾತ್ರ ನಮ್ ಲಿಮಿಟ್ ಇರೋದು. ಏನೇಳಿ, ಅದನ್ನ ಮೀರಿ ಹೋಗ್ತೀನಿ ಅಂದ್ರೆ ದೊಡ್ಡ ವೇವ್ ಕ್ರಿಯೇಟ್ ಮಾಡಿ, ಏನೇಳಿ ದೊಡ್ಡ ಪ್ರೊಸೆಷನ್ ಮಾಡಿ, ಅವಾಗ ನಾನು ಯೋಚನೆ ಮಾಡ್ತೀನಿ ಅನ್ಕೊಳ್ಳಿ, ನಿಮ್ಮ ಥರನೇ. ನಿಮಗೂ ಏನೋ ಟಿಕೆಟ್ ಕೊಟ್ಟು ಏನು ಪ್ರಯೋಜನ? ಈ ವ್ಯಕ್ತಿ ಯಾರೋ ಫೇಮಸ್ ಇದ್ದಾರೆ, ಇವ್ರಿಗೆ ಸಿಕ್ಕಾಪಟ್ಟೆ ಹೆಸರಿದೆ ಅಲ್ಲ ಆಲ್ರೆಡಿ. ಇನ್ನೊಬ್ರು ಸಿನಿಮಾದಲ್ಲಿದ್ದಾರೆ, ಅವ್ರು ಆಲ್ರೆಡಿ ಹೆಸರಿದೆ, ಅವ್ರನ್ನ ತಂದು ನಿಲ್ಸ್ಬಿಟ್ರೆ ನಾನು ಬೇಗ ಗೆದ್ದು ಬಿಡ್ತೀನಿ ಅಂತ. ಅದು ಕರೆಕ್ಟಾ? ಹೌದು ಅಲ್ವಾ? ಓಕೆ, ಎಲ್ಲರಿಗೂ ಸಾಮಾನ್ಯ ಮನಸ್ಕರಿಗೆ ಈ ವಿಚಾರ ಬೇಕು, ಅಥವಾ ಬದಲಾವಣೆ ಬಯಸೋರಿಗೆ ಈಸಿಯಾಗಿ ಅರ್ಥ ಆಗ್ತಿದೆ. ಇನ್ನೂ ಸ್ವಲ್ಪ ಏನಂತೀವಿ, ಮಂದ ಚರ್ಮದ ಮನುಷ್ಯರು ಅಂತ. ಇಲ್ಲ, ಹಂಗೆ ಹೇಳ್ಬಾರ್ದು. ಅವ್ರಿಗೆ ಇರೋ ಸಿಸ್ಟಮ್ ಚೆನ್ನಾಗಿದೆ ಅನ್ಕೊಳ್ಳಿ,
ಅವ್ರನ್ನು ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಿಲ್ಲ ಸರ್ ಅವರು, ಅದನ್ನು ಸಪೋರ್ಟ್ ಮಾಡ್ತಿಲ್ಲ. ಈ ಕಡೆ ಅದು ಇದನ್ನು support ದ್ವಂದ್ವ, ಮಾಡ್ತಿಲ್ಲ. ಅದು ದ್ವಂದ್ವ ಇರೋರಿಗೆ ಆ ಕಡೆ ಈ ಅದು ಇಲ್ಲ, ಅದು ಏನು ಮಾಡಕ್ಕಾಗಲ್ಲ. ಅವ್ರಿಗೆ ದೇವ್ರ ಬುದ್ಧಿ ಕೊಡ್ಬೇಕಷ್ಟೇ. ಆತರ ಇರೋ ಬಗ್ಗೆ ನೀವು ತಲೆ ಕೆಡಿಸ್ಕೊಂಬಾರ್ದು ಅಲ್ವಾ. ಅಂತವ್ರೆ ಈ ಜನನ ಇನ್ಫ್ಲೂಯೆನ್ಸ್ ಮಾಡ್ತಿರೋದಲ್ಲ, ಈ 90% ಜನನ. ಅಲ್ಲ, ಇನ್ಫ್ಲೂಯೆನ್ಸ್ ಆಗೋರು ಅಷ್ಟೇ ನಾನು ಹೇಳಿದ್ದು. ಅದು ಇನ್ಫ್ಲೂಯೆನ್ಸ್ ಆಗೋರು ಅರ್ಥ ಆಗ್ಬೇಕಾಗಿತ್ತು. ಬಟ್ ಅಲ್ಲ, ನೀವೆಷ್ಟು ಇನ್ಫ್ಲೂಯೆನ್ಸ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ನಮ್ ಕೆಲಸ ಇದೆ ಇಲ್ಲಿ. ಇನ್ಫ್ಲೂಯೆನ್ಸ್ ಆಗೋದು ಕೂಡ ನೀವು ಆಳವಾಗಿ ಇಳಿದು ಅಧ್ಯಯನ ಮಾಡಿ ಇನ್ಫ್ಲೂಯೆನ್ಸ್ ಆಗಿ ಅಂತ ನಾನು ಹೇಳೋದು. ದಡಾರಂತ ಇನ್ಫ್ಲೂಯೆನ್ಸ್ ಆಗ್ಬೇಡಿ, ದಡಾರಂತ ಡಿಸಿಷನ್ ಬರಬೇಡಿ. ಇದುವರೆಗೆ ನಾವು ಮಾಡಿರೋದೇ ಅದಲ್ವಾ ಇಷ್ಟು ವರ್ಷಗಳು. ಟಪ್ ಒಂದು ಡಿಸಿಷನ್ ತಗೊಂಡ್ಬಿಡೋದು ಹಂಗಲ್ಲ. ಒಂಚೂರು ಯೋಚನೆ ಮಾಡಿ, ಎಲ್ಲ 4 ಜನ ಹೇಳ್ತಿರೋದು ಕೇಳಿ 10 ನಿಮಿಷ ಟೈಮ್ ಕೊಡಿ ಅದಕ್ಕೆ. ಅವಾಗ ಇದು ಬೆಟ್ರು ಅನ್ಸರ್, ಅದಕ್ಕೆ ಸಪೋರ್ಟ್ ಮಾಡಿ. ಅವಾಗ ನಿಮ್ಮಲ್ಲಿ ದೃಢತೆ ಬರುತ್ತೆ ಒಂದು. ಏನ್ ಹೇಳಿ? ಇಲ್ಲ ಅಂದ್ರೆ ನಾನು ಟಕ್ ಅಂತ ಚೇಂಜ್ ಆಗ್ತೀನಿ. ಇವತ್ತು ಇವ್ರು ಇದಾರೆ, ಇವ್ರು ಕರೆಕ್ಟ್, ಅವ್ರು ಯಾರೋ ಬಂದ್ರೆ ಅವ್ರು ಕರೆಕ್ಟ್, ನೋಡ್ತೀನಿ ಇವ್ರಿಗೆ ಜಾಸ್ತಿ ಲೈಕ್ಸ್ ಇದೆ, ಇವ್ರ ಕಡೆ ಒಟ್ಟಾಗೋಣ. ಇದಕ್ಕಿದಂಗೆ ಅವ್ನ್ ಯಾವ್ದೋ ಜಾಸ್ತಿ ಆಗದೆ, ಅಲ್ಲ ಹೋಗ್ಬಿಡೋಣ. ನಿಮ್ಮ ಅಸ್ತಿತ್ವದ ಬೆಲೆ ಎಲ್ಲಿದೆ? ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋರು ಮಾತ್ರ ಪ್ರಜಾಕೀಯ. ನಾನು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋದು, ನಾನು ಆಳವಾಗಿ ವಿಚಾರ ಮಾಡಿದ್ದೀನಿ. ಇದನ್ನ ಇದು ಹಿಂಗಿದ್ರೆ ಸರಿ ಆಗೋದು, ಇದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ಇದಕ್ಕೆ ನನ್ನ ಕೆಲಸ ನಾನು ಮಾಡ್ತೀನಿ ಅಷ್ಟೇ. ಯಾವಾಗುತ್ತೆ ನಾಳೆ ಆಗ್ಬಿಡ್ಬೇಕು, ನಾಡಿದ್ದಾಗಬೇಕು, ಅವಾಗ ಏನಾಗುತ್ತೆ, ನಾವು ತಪ್ಪದಾರಿ ಹಿಡಿತೀವಿ ಅಲ್ವಾ. ಇದೇ ಮಹಾಭಾರತ ತಗೊಂಡ್ರೆ, ಪಾಂಡವರು ಕೌರವರು ತಗೊಂಡ್ರೆ, ಪಾಂಡವರು ಬರೀ ಕೃಷ್ಣನ್ ನಂಬಿದ್ರು. ಅಂದ್ರೆ ಒಳ್ಳೆಯವ್ರ ಜೊತೆ ದೇವರೇ ಇರ್ತಾನೆ, ದೇವ್ರು ಬೇಕು ಅಂದ್ರೆ ಮಾಡಿಸ್ತಾನೆ. ನಾವು ದಾರಿ ಚೇಂಜ್ ಮಾಡಬಾರ್ದು ಅಲ್ವಾ. ಬೇಗ ಆಗ್ಬಿಡ್ಬೇಕು ಅಂದಾಗ ಕೃಷ್ಣನ್ ಬಿಟ್ಬಿಟ್ಟು ಬೇರೆ ಕಡೆ ಹೊಟ್ಟಾಗ್ತೀವಿ ನಾವು. ಬಟ್ ಅದೇ ರೀತಿ ಏನು ನಮ್ಮ ಇತಿಹಾಸನಾಗಿರ್ಬೋದು ಅಥವಾ ನಮ್ಮ ಮಹಾಕಾವ್ಯಗಳನ್ನಾಗಿರ್ಬೋದು ಎಲ್ಲ ತಿಳ್ಕೊಂಡವ್ರೆ ಈ ಧರ್ಮದ ಏನು ಲೇಯರ್ ಇದೆ ಅದನ್ನ ಬೇರೆ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸ್ತಿದ್ಯಾ ಸರ್ ನಿಮಗೆ ಈ ಪ್ರಸ್ತುತ ಕಾಲಕ್ಕೆ? ಅದೆಲ್ಲ ಯಾಕೆ ಇವಾಗ ನಮ್ಗೆ ನಾವೇನ್ ಮಾತಾಡ್ತಿದೀವಿ ಇಲ್ಲಿ, ನಾವೇನೋ ಬೇರೆ ವಿಷಯಕ್ಕೆ ಹೋಗ್ತಾ ಇದೀವಿ. ಇಲ್ಲ, ಆ ಲೇಯರ್ನ ನಾವು ನಮಗೆ ನಾವು ಈಗ ಮಾಡ್ತಿರುವಂತ ಕೆಲಸದಲ್ಲೇ ನಿಮ್ ಕೆಲಸ ಹೇಳ್ತಾ ಹೋಗಿ. ನೀವೇನ್ ಮಾಡ್ತೀರಾ, ನಾವೇನ್ ಮಾಡ್ತಾ ಇದೀವಿ, ನಮ್ಮ ಉದ್ದೇಶ ಏನು, ಇಷ್ಟೇ ಬೇಕಾಗಿರೋದು. ನೀವು 100 ಕಡೆ ಓಡಾಡ್ಬೋದು, ಎಲ್ಲೆಲ್ಲೋ ಪ್ರಯೋಜನ ಇಲ್ಲ. ವಾಪಸ್ ಇಲ್ಲಿಗೆ ಬರಬೇಕು. ಏನಕ್ಕೆ ಬರ್ಬೇಕು ನೀವು? ಮತ್ತೆ ನಿಮ್ಮ ಹಳ್ಳಿ ಚೆನ್ನಾಗಾಗಬೇಕು, ನಿಮ್ಮ ಮಕ್ಳಿಗೆ ಒಳ್ಳೆ ಶಿಕ್ಷಣ ವ್ಯವಸ್ಥೆ ಸಿಗಬೇಕು, ಆರೋಗ್ಯ ವ್ಯವಸ್ಥೆ ಸಿಗ್ಬೇಕು ನಿಮಗೆ, ಕರೆಕ್ಟ್ ತಾನೆ? ನಿಮ್ಗೆ ಒಳ್ಳೆ ಜಾಬ್ ಸಿಗಬೇಕು, ನಿಮ್ಮ ಫಸಲಿಗೆ ಒಳ್ಳೆ ರೇಟ್ ಸಿಗಬೇಕು. ಇದೆಲ್ಲ ತಾನೇ ಮುಖ್ಯ ನಿಮಗೆ. ನಿಮ್ಮ ಬದುಕಿಗೆ ಏನೇನು ಬೇಕು ಅಷ್ಟೇ ಯೋಚನೆ ಮಾಡಬೇಕು ಫಸ್ಟ್. ಇದ್ರ ಬಗ್ಗೆ ತಾನೇ ಫಸ್ಟ್ ಯೋಚನೆ ಮಾಡಬೇಕು. ಹೌದು ಸರ್. ಅದನ್ನ ಯೋಚನೆ ಮಾಡೋರು ಇದಾರೆ ಬಿಡಿ, ಅದು ಅವ್ರಿಗೆ ಬೇಕು ಅಂದವ್ರು ಅದನ್ನ ಹಿಡ್ಕೊಂಡು ಹೋಗ್ತಾರೆ. ನಿಮ್ಗೆ ಇದು ಬೇಕು ಅಂದವ್ರು ಇಲ್ಲಿ ಬರ್ತಾರೆ ಅಷ್ಟೇ. ಆ ಜನಗಳೇ ಈ ಸಿಸ್ಟಮ್ ನ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಈ ಕ್ವಶನ್ ಬರ್ತದೆ ಸರ್. ಅಲ್ಲ, ಇನ್ಫ್ಲೂಯೆನ್ಸ್ ಆಗ್ತೀರಂದ್ರೆ ಇವ್ರಿಗೆ ಇದು ಬೇಕಾಗಿಲ್ಲ ಅಂತ. ಎಚ್ಚರಗೊಳಿಸೋದು ಹೇಗೆ ಸರ್? ಎಚ್ಚರಗೊಳಿಸೋದು ಹೇಗೆ ಅಂತ? ಎಚ್ಚರಗೊಳಿಸೋದು ಗಿಳಿಸೋದೆಲ್ಲ ನೀವು ಯಾರನ್ನೂ ಎಬ್ಸಕ್ ಆಗಲ್ಲ. ಅವರಿಗೆ ನಿದ್ದೆ ಮುಗಿದ ಮೇಲೆ ಅವರೇ ಎದ್ದೇಳ್ತಾರೆ, ಓಕೆನಾ? ಕನಸಿಂದ ಹೊರಗೆ ಬಂದ್ಮೇಲೆ ಅವರೇ ಎಚ್ಚರ ಆಗ್ತಾರೆ. ನಮ್ ಕೆಲಸ ನಾವು ಮಾಡ್ಬೇಕಷ್ಟೇ ಇಲ್ಲಿ. ಹಾಗೇನ್ ಮತ್ತೆ ನಿಮ್ ಧರ್ಮ ಇದ್ರಲ್ಲೇ ಹೇಳ್ತೀನಿ, ಕರ್ಮಣ್ಯ ವಾದಿಕಾರಸ್ತೆ ಮಾಫಲೇಶು ಕದಾಚನ. ನಿಮ್ ಕೆಲಸ ನೀನ್ ಮಾಡು, ಫಲಾಫಲದ ಬಗ್ಗೆ ಆಸೆ ಬಿಟ್ಬಿಡು. ಫಲಾಫಲಾಪೇಕ್ಷೆ ಇದ್ದಾಗ ಏನಾಗುತ್ತೆ, ನೀವು ಕೆಲಸನೂ ಸರಿಗ್ ಮಾಡಲ್ಲ, ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ನಿಮ್ಗೆ ಅದು ಖುಷಿನೂ ಕೊಡಲ್ಲ ನೀವು ಮಾಡ್ತಿರೋ ಕೆಲಸ. ಯಾಕಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದ್ದ ನಿಮ್ಗೆ ನಿದ್ದೆನೇ ಬರಲ್ಲ ಕರೆಕ್ಟ್ ಆಗಿ. ನಾನು ಮಾಡ್ತಿರೋದು ವರ್ಕೌಟ್ ಆಗ್ತಿದ್ಯಾ, ನೆಕ್ಸ್ಟ್ ಇದಾಗತ್ತಾ, ಆ ಯೋಚನೆಲ್ಲೇ ಇರ್ತೀರಾ. ನೀವು ಮಾಡೋ ಕೆಲಸ ಮರ್ತ್ಬಿಟ್ಟಿರ್ತೀರಾ. ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೇ. ನಾ ಸಿನಿಮಾ ಮಾಡ್ಬೇಕಾದ್ರೆ ಸಿನಿಮಾ ಬಗ್ಗೆನೇ ಯೋಚನೆ ಮಾಡ್ಬೇಕು ನಾನು ಅಷ್ಟೇ. ಏನ್ ಹೇಳಿ, ಆ ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ, ಆ ಕತೆ ಇದು ಅದು ಏನ್ ಬೇಕೋ ಅಷ್ಟು ಮಾಡ್ಬೇಕು ನಾನು ಅಷ್ಟೇ. ನಾಳೆ ಇದು ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಅಂತ ಯೋಚನೆ ಮಾಡ್ತೀರಿ, ಏನ್ ಮಾಡಕ್ ಸಾಧ್ಯ? ನಮ್ ಕೈಲಿ ಇದೆಯಾ? ಅದು ಇಲ್ಲ ಅಲ್ವಾ. ಪ್ರಜಾಕೀಯನ ತಿಳಿಸೋರಿಗೆ ರ್ಯಾಲಿ ಬೇಡ, ಸಭೆ ಸಮಾರಂಭ ಬೇಡ, ಪ್ರಚಾರಗಳು ಬೇಡ, ನ್ಯಾಚುರಲ್ ಏನ್ ನಮ್ಮ ಸೋಷಿಯಲ್ ಮೀಡಿಯಾ ಇದೆಯೋ, ನಮ್ಮ ಅವೈಲಬಿಲಿಟಿ ಇದೆಯೋ ಅದರಲ್ಲೇ ಮಾಡೋಣ ಅಂತ ಹೇಳಿ ಸರ್. ಆದ್ರೆ ಒಂದಷ್ಟು ಜನ ಫೀಲ್ಡ್ ಗಿಳಿದು ಕೂಡ ಮಾಡ್ತಿದ್ದಾರೆ. ನಿಮ್ಗೆ ಅದ್ರ ಮೇಲೆ ಅಭಿಪ್ರಾಯ ಏನು? ಫೀಲ್ಡ್ ಗಿಳಿದಂದ್ರೆ ಏನ್ ಮಾಡ್ತಿದ್ದಾರೆ? ಮೈಕ್ ಇಟ್ಕೊಂಡು ರೋಡ್ ಸುತ್ತಾಡ್ಕೊಂಡು ತಮಟೆ ಬರ್ಸ್ಕೊಂಡು ಒಂದಷ್ಟು ಜನಕ್ಕೆ ಡಿಸ್ಟರ್ಬ್ ಮಾಡ್ಕೊಂಡು, ಇಲ್ಲ ಇಲ್ಲ, ಮೈಕ್ ಇಟ್ಕೊಂಡು. ಇಲ್ಲ, ನಾನು ಅದನ್ನೇ ಹೇಳ್ತಿದ್ದೀನಿ. ಏನ್ ಗೊತ್ತಾ, ಅದ್ರ ಬದಲು ನೀವು ಡೈರೆಕ್ಟ್ ಆಗಿ ಪಕ್ಕದಲ್ಲಿರೋ ಮಾತಾಡಿ, ಒಂದು ವಿಡಿಯೋ ಮಾಡಿ ಹೇಳಿ, ಅದಕ್ಕಿನ್ನ ಇದು ಬೆಟರ್ ಅಂತ ಹೇಳ್ತಾ ಇದ್ದೀನಿ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ, ತಪ್ಪಲ್ಲ ಅವ್ರು ಮಾಡ್ತಿರೋದು. ಬಟ್ ನಾನು ಈ ಮೂಲಕ ಏನ್ ಹೇಳ್ತೀನಿ ಅಂದ್ರೆ, ನೀವು ಅದನ್ನೇ ಒಬ್ರ ಹತ್ರ ಮಾತಾಡಿ, ಇನ್ನೊಬ್ರ ಹತ್ರ ಮಾತಾಡೋದು ವಿಡಿಯೋ ಮಾಡಿ, ಅವ್ರ ಅಭಿಪ್ರಾಯ ತಿಳ್ಕೊಳ್ಳಿ, ನಿಮ್ಗೆ ಸರಿ ಅನ್ಸರಿ ಇದು ಮಾಡಿ. ಈ ತರದ್ದು ಜಾಸ್ತಿ ನಿಮ್ಗೆ ಏನೇಳಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋದು ವಿಚಾರ ಚೆನ್ನಾಗಾಗತ್ತೆ. ನಾವು ಮೊದ್ಲಿಂದ ಹೇಳ್ತಿರೋದಷ್ಟೇ, ಮೈಕಲ್ಲಿ ಮಾತಾಡ್ಬೇಕಾದ್ರೆ ಅದು ಬೇರೆ. ಏನೇಳಿ ಅದನ್ನ ಇನ್ನೂ ದೊಡ್ಡದಾಗಿ ಮಾಡ್ಬೋದಲ್ಲ, ಅವಾಗ ಲಕ್ಷಾಂತರ ಜನ ಸೇರಿಸಿ ಅವ್ರು ನೋಡ್ಕೊಂಡು ನಾನು ಇನ್ನಷ್ಟು ನಾನು ಕಟ್ಕೊಂಡು ಬರ್ತೀನಿ ಮೈಕ್ ಫೀಲ್ಡ್ ಇಟ್ಕೊಂಡು. ಅಲ್ಲ, ಅದೇ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಅದನ್ನೇ. ಏನ್ ಹೇಳಿ, ಸ್ವಲ್ಪ ಇದು ಬೆಟ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಆತರ ಇದ್ರೆ ನೀವು ನೆಕ್ಸ್ಟ್ ಸಭೆ ಮಾಡ್ಬೋದು, ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಅದಕ್ಕಿನ್ನ ಒಂದು ದೊಡ್ಡದು ಏನೋ ರ್ಯಾಲಿ ಮಾಡ್ರೆ ಇನ್ನೂ ಊರಿಗೆ ರೀಚ್ ಆಗುತ್ತೆ. ಆತರ ಅನ್ಕೊಂತ ಹೋದ್ರೆ ಎಂಡ್ಲೆಸ್ ಅದು. ಅವಾಗ ಅದು ಆಲ್ರೆಡಿ ಮಾಡ್ತಾ ಇದ್ದಾರೆ ಅಲ್ವಾ. ನಾವ್ ಹೇಳ್ತಿರೋದು ಇದು ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ನಿಧಾನಕ್ಕೆ ಹೋಗಿ
ಈ ವಿಚಾರಗಳು ಹೇಳ್ತಾ ಹೋಗಿ, ಜನಕ್ಕೆ ಬೇಕು ಅನ್ನಿಸ್ದಾಗ ಅದು ಖಂಡಿತ ಬದಲಾವಣೆ ಆಗುತ್ತೆ. ಯಾರಿಗೂ ಜನ ಡಿಸ್ಟರ್ಬ್ ಆಗಿ ರೋಡಲ್ಲಿ ಡಿಸ್ಟರ್ಬ್ ಆಗೋದು ಯಾರು ಇಷ್ಟಪಡಲ್ಲ. ನೀವು ಬೈಕಲ್ಲಿ ಹೋಗ್ತಿರ್ಬೇಕಾಗಿರುತ್ತೆ, ಎಲ್ಲ ಶಾಮಿಯಾನ ಹಾಕೊಂಡಿದ್ಮ ನೀವೇ ಬೈಕೊಂಡು ಹೋಗ್ತೀರಾ, ಏನಕ್ಕೆ ಇವರೆಲ್ಲ ಬಂದು ಬರೀ ಮಾತಾಡ್ತಾರೆ ಅಂತ. ಅದನ್ನೇ ನೀವು ಬಯಸಿದ್ರೆ ಅಲ್ವಾ. ಆಮೇಲೆ ಏನಂದ್ರೆ ಎಷ್ಟೋ ಅಡ್ವಾನ್ಸ್ ಆಗಿದ್ದೀವಿ ನಾವು ಇವಾಗ. ಒಂದು ಕಾಲ ಇತ್ತು ಅವಾಗ ಬೇಕಾಗಿತ್ತು, ಅವಾಗ ಸಭೆ ಸಮಾರಂಭ ಮಾಡಿನೇ ಜನಕ್ಕೆ ಈ ವಿಷಯಗಳು ಕನ್ವೆ ಮಾಡೋಕ್ಕಾಗಿ. ಬಟ್ ಈಗ ಬೆಟರ್ ಆಗಿದೆ. ಒಂದು ವಿಡಿಯೋ ಮಾಡಿರೋದು ವೈರಲ್ ಆದ್ರೆ ಲಕ್ಷಾಂತರ ಜನಕ್ಕೆ ತಲುಪುತ್ತೆ. ಎಲ್ಲದಕ್ಕಿಂತ ಹೆಚ್ಚಿಗೆ ಹೇಳ್ತೀನಿ ಕೇಳಿ, ಅದರಲ್ಲಿ ಸತ್ಯ ಇದ್ರೆ ಏನು ಹೇಳಿ, ಅದು ಆ ಕಾಲಕ್ಕೆ ಬೇಕಾಗಿದ್ರೆ ಆ ವೈರಲ್ ಆಗುತ್ತಲ್ಲ, ಅದ್ರ ಮೀರಿ ಯಾವ ವೈರಲ್ಲೂ ಆಗಲ್ಲ. ಅರ್ಥ ಆಯ್ತಾ ನಿಮ್ಗೆ? ಆ ಟೈಮಿಗೆ ಬೇಕಾಗಿದ್ರೆ ಆ ಟೈಮಲ್ಲಿ ಇದು ಕರೆಕ್ಟ್ ಅನ್ಸರೆ ಜನಕ್ಕೆ, ಅದು ಆಟೋಮೆಟಿಕ್ ಆಗಿ ಆಗುತ್ತೆ. ವೆಯ್ಟ್ ಮಾಡ್ಬೇಕು ಅದಕ್ಕೆ. ಓಕೆ ಸರ್, ಈಗ ನೀವು ಸುಮಾರಷ್ಟು 8 ವರ್ಷಗಳ ಕಾಲ ಹತ್ತತ್ರ 200ರಿಂದ 250 300ವರೆಗೂ ಇಂಟರ್ವ್ಯೂ ಕೊಟ್ಟಿದ್ದೀರಾ. ಆದ್ರೂ ಇಷ್ಟೆಲ್ಲ ನೀವು ಒಬ್ಬರೇ ಪ್ರಯತ್ನ ಪಡ್ತಿದ್ರು, ಜೆನ್ಸಿ ಏನು ನಾವು ಸಿಸ್ಟಮ್ ನ ಬದಲಾವಣೆ ಮಾಡಿರೋಂತ ಶಕ್ತಿನೇ ಸೈಲೆಂಟ್ ಆಗಿ ಕೂತಿದ್ಯಾ ಅಂದ್ರೆ? ಅಲ್ಲ, ಗೊತ್ತಿಲ್ಲ ಅದು ಅವ್ರಿಗೆ ಬೇಕು ಇಲ್ಲ ನನಗ್ ಬೇಕು, ನಾನು ಮಾತಾಡ್ತಿದ್ದೀನಿ ಅಷ್ಟೇ. ಅವ್ರಿಗೆ ಬೇಕಾಗಿಲ್ಲ ನಾನು ಸುಮ್ಮನೆ. ನಾವು ಡೈಲಿ ಬೈದಾಡ್ಕೊಂಡೆ ಓಡಾಡ್ತೀವಿ ಸರ್. ಅಲ್ಲ, ನಿಮಗ್ ಬೇಕಾಗಿಲ್ಲ ಅಂತ ನಾನ್ ಸುಮ್ನೆ ಇರಬಾರ್ದು. ನಾನು ಇನ್ಫ್ಲೂಯೆನ್ಸ್ ಆಗ್ಬಾರ್ದು ನಿಮ್ ಮೇಲೆ. ಅವ್ರು ಮಾಡ್ತಿಲ್ಲ ಇವ್ರು ಮಾಡ್ತಿಲ್ಲ ನಾನು ಸುಮ್ನೆ ಇರ್ಬೇಕಲ್ಲ. ಅದು ನನಗೆ ಎಷ್ಟು ಸಾಧ್ಯವೋ ಅಷ್ಟು ಹೇಳ್ತಾ ಹೋಗ್ತೀನಿ ಅಷ್ಟೇ. ನನಗಷ್ಟೇ ಗೊತ್ತಿರೋದು. ಬಟ್ ಜೆನ್ಸಿ ಮಲಗಿದೆಯಲ್ವಾ ಅಂತ. ಅಲ್ಲ, ನೀವು ಮಲಗ್ಬೇಕು ಅದಕ್ಕೆ. ಅವ್ರಿಗೆ ಎಚ್ಚರಿಸುವಂತ ಪ್ರಯತ್ನ ಯಾವ ರೀತಿ ಮಾಡಬಹುದು, ಇನ್ನೂ ಹೆಚ್ಚಾಗಿ ಇದನ್ನು ಮೀರಿ ಮಾಡಬಹುದು ಸಾಧ್ಯತೆಗಳಿದೆಯಾ ಅಂತ? ಅದೇ ಹೇಳೋದ್ರಲ್ಲ, ಮೈಕ್ ಕಟ್ಕೊಂಡು ಇದ್ ಮಾಡಿ ಒಂದೇ ಜನನ್ ಸೇರಿಸಿ ಜೋರಾಗಿ ಗಲಾಟೆ ಮಾಡಿ ಹಾಗೆ ಎಚ್ಚೆತ್ಕೊಳ್ತಾರಂತ. ಅಲ್ಲ, ಎಚ್ಚೆತ್ಕೊಂತಾರೆ ಅಲ್ಲ, ಹಾಗೆ ಬೇರೆಯವ್ರು ಮಾಡ್ತಾ ಇದಾರಲ್ಲ, ಮತ್ತೆ ಅದನ್ನೇ ನೀವ್ ಯಾಕೆ ಮಾಡ್ತೀರಾ? ಮತ್ತೆ ಏನ್ ಡಿಫ್ರೆಂಟ್ ಬಯಸ್ತಾ ಇದ್ದೀರಾ ನೀವು? ಅವಾಗ ಮಜಾ ಏನ್ ಗೊತ್ತಾ ಸರ್, ಪ್ರಜಾಕೀಯ ಎಲ್ಲರಿಗೂ ರೀಚ್ ಆಗಿದೆ. ಯಾರು ವಿರೋಧ ಮಾಡ್ತಾರೆ ಅವ್ರಿಗೂ ರೀಚ್ ಆಗಿದೆ. ವಿರೋಧ ಮಾಡೋ ಅಂತವ್ರ ಮಧ್ಯದಲ್ಲಿ ಈ ಸಾಮಾನ್ಯರು, ಯಾಕಂದ್ರೆ ನಮ್ಗೆ ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡೋ ಅಂತ ಕೆಪಾಸಿಟಿನ ಸ್ವತಂತ್ರ ಬಂದಾಗ್ಲಿಂದ ಕುಗ್ಸ್ಬಿಟ್ಟಿದ್ದಾರೆ. ಈಗ ಮಾಡಕ್ಕೂನು ಆ ಸಮಯ ಇದೆಯಲ್ವಾ, ರಿಯಲೈಸೇಷನ್ ಅಂತೀವಲ್ಲ, ಆ ಪೀರಿಯಡ್ ಲಾಂಗ್ ಆಗ್ತಿದೆ ಅನ್ಸ್ತಿಲ್ವಾ ಸರ್ ರಿಯಲೈಸೇಷನ್ ಆಗೋದಕ್ಕೆ? ಯಾಕೆ ಟೆನ್ಷನ್ ನಿಮ್ಗೆ? ಬೇಗ ಆಗ್ಬೇಕಂತನಾ? ಬೇಗ ಅಂತಲ್ಲ ಸರ್, ಯಾಕಂದ್ರೆ ಯಾರಿಗೂ ಭ್ರಷ್ಟಾಚಾರ ಮಾಡ್ಬೇಕಂತೇಳಿ ಅಥವಾ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಬೇಕಂತೇಳಿ ಯಾರಿಗೂ ಇಲ್ಲ, ಇನ್ಕ್ಲೂಡಿಂಗ್ ರಾಜಕೀಯನ ಸಪೋರ್ಟ್ ಮಾಡೋರು ಕೂಡ. ಬಟ್ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ. ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡೋದಕ್ಕೆ ಆಗ್ತಿಲ್ಲ. ಯಾಕೆ ಅಂತ ಅದೇ ಯಾಕೆ ನೀವು ಕ್ವಶನ್ ಕೇಳ್ಕೊಬೇಕು ಅದನ್ನ. ನಾನು ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡ್ತೀನಿ. ಯಾಕೆ ಥಿಂಕ್ ಮಾಡ್ಬೇಕು ಅಂದ್ರೆ ಅದಕ್ಕೊಂದ್ ಸ್ವಲ್ಪ ಎನ್ಕ್ವೈರಿ ಇದೆ, ಸ್ವಲ್ಪ ಇಳಿಬೇಕು ಆಳವಾಗಿ. ಇಳಿಯಕ್ಕೆ ನನ್ಗೆ ಆಗ್ತಿಲ್ಲ. ಅಲ್ಲ, ಆಗ್ಬೇಕು, ಮಾಡ್ಬೇಕು. ನಿಮಗೂ ದೇವ್ರು ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ನೀವು ಯಾರೋ ಒಬ್ಬ ನಾನು ಹೇಳ್ತೀನಿ ಇವಾಗ ಬಂದು ನಿಮ್ನೆಲ್ಲ ನಿಮ್ ಹಳ್ಳಿರಿ ನೋಡ್ರಿ, ನೆಕ್ಸ್ಟ್ ಇಯರ್ ನೋಡ್ರಿ ಹಳ್ಳಿ ಹೆಂಗಾಗಿರುತ್ತೆ ನೋಡ್ರಿ, ಹಂಗ್ ಮಾಡ್ತೀನಿ ಅಂದ್ರೆ ನೀವು ಇನ್ಫ್ಲೂಯೆನ್ಸ್ ಆಗ್ತೀನಿ ಸರ್. ಇನ್ಫ್ಲೂಯೆನ್ಸ್ ಆಗ್ತೀನಿ ನಾನು. ಅಲ್ಲ, ಅದೇ ಹೇಳಿದ್ದು, ಅಲ್ಲಿ ಇಮಿಡಿಯೇಟ್ ಆಗಿ ಇನ್ಫ್ಲೂಯೆನ್ಸ್. ಯಾಕಂದ್ರೆ ಖುಷಿ ಕೊಡ್ತಾ ಇದೆ ನಿಮ್ಗೆ, ಇನ್ಫ್ಲೂಯೆನ್ಸ್ ಆಗ್ತೀರಾ. ಒಂದು ಮಾತು ಎಕ್ಸ್ಟ್ರಾ ಕೇಳಿ ಹೆಂಗ್ ಮಾಡ್ತಾನೆ ಅಂತ ಒಂದು ಕ್ವಶನ್ ಬರಲ್ವಾ? ಅದಕ್ಕೆ ಮರ್ತೇ ಹೋಗ್ಬಿಟ್ಟಿರ್ತೀವಿ. ಬಾರ್ದಲ್ವಾ? ಕೇಳ್ಬೇಕಲ್ವಾ ಅಟ್ಲೀಸ್ಟ್. ಸರ್ ಹೆಂಗ್ ಸರ್ ಮಾಡ್ತೀರಾ ಸರ್? ಅಟ್ಲೀಸ್ಟ್ ಏನ್ ಮಾಡ್ತೀರಾ ಹೇಳಿ ಇಲ್ಲಿ. ಓಕೆ, ಅದು ಮಾಡಕ್ ಎಷ್ಟು ದುಡ್ಡು ಇದೆ ಸರ್? ಅಷ್ಟು ದುಡ್ಡು ಇದೆಯಾ ಸರ್? ನೀವು ಮಾಡ್ತೀರಾ ಸರ್? ಸರ್ ನಮ್ಗೇನ್ ಬೇಕು ಗೊತ್ತಾ ಸರ್? ನಿಮ್ಗೆ ಅಟ್ಲೀಸ್ಟ್ ಕೇಳ್ಬೋದಲ್ವಾ? ಕೇಳ್ಬೋದು. ಮತ್ತೆ ಆ ಮನಸ್ಥಿತಿ ಬರ್ಬೇಕಲ್ವ? ಅಲ್ಲ, ಬರುತ್ತೆ. ನಾವ್ ಇವಾಗ ಮಾತಾಡ್ತಿದ್ರೆ ಕೇಳಿದವ್ರು 4 ಜನಕ್ಕೆ ಬರುತ್ತೆ, 40 ಜನಕ್ಕೆ ಆಗುತ್ತೆ, 400 ಜನಕ್ಕೆ ಆಗುತ್ತೆ. ಈಗ ನೋಡ್ತಿದಾರಲ್ವ ಸರ್, ಇವರು ಇವಾಗ ನೋಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ಬಿಡ್ತಾರೆ. ನೋಡಲ್ಲ ಪ್ರಜಾಕೀಯದ ಬಗ್ಗೆ. ಇಲ್ಲ ಕೇಳಿ, ಯಾಕಂಗ್ ಅನ್ಕೊಂತೀರಾ? ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಿಮ್ಮಲ್ಲಿ ನೆಗೆಟಿವ್ ಥಾಟ್ ಇದ್ರೆ ನೋಡ್ತಿರೋನ್ಗೂ ನೆಗೆಟಿವ್ ಥಾಟ್ ಬರುತ್ತೆ. ಇಷ್ಟೆಲ್ಲ ಮಾತಾಡಿದ್ರಲ್ಲ ಸರ್, ಇವ್ರು ನೋಡ್ತಿದಾರಲ್ವಾ, ಇವಾಗ ಈ ವಿಡಿಯೋ ಇನ್ನೊಬ್ರು ಶೇರ್ ಮಾಡ್ಬೇಕನ್ಸೋದು ಅನ್ಸಿಲ್ಲ ಅವ್ರಿಗೆ. ಅಲ್ಲ, ನೀವ್ ಹೇಳಿದ್ರೆ ಅವ್ರು ಶೇರ್ ಮಾಡಲ್ಲ. ನೋಡೋಣ, ನಿಮ್ಗೂ ನನ್ ಚಾನಲ್ ಶೇರ್ ಮಾಡಿ. ಅದು ನಿಮ್ ಮನ್ಸೊಳಗೆ ಶೇರ್ ಮಾಡಲ್ಲ ಅಂತಿದ್ರೆ ಅವ್ರು ಮಾಡೋದೇ ಇಲ್ಲ. ಯಾಕಂದ್ರೆ ನಾನು 10% ಜನ ರೆಪ್ರೆಸೆಂಟ್ ಮಾಡ್ತಾ ಇದೀನಿ. ನಾನ್ ಹೆಂಗ್ ಹೇಳಿದ್ರೆ ಅವ್ರು ಹಂಗೆ ಕೇಳ್ತಾರೆ. ಇವಾಗ ನೀವ್ ಮಾಡಲ್ಲ ಅಂದ್ರೆ ಅವ್ರು ಮಾಡಲ್ಲ. ನಾನ್ ಮಾಡ್ತಾರೆ ಅಂತೀನಿ. ನೋಡೋಣ ಸರ್, ನೋಡೋಣ. ಹಂಗಲ್ಲ, ಕೇಳಿ, ನಾನು ಅದೇ ಹೇಳಿದ್ದು. ನೀವು ಇನ್ಫ್ಲೂಯೆನ್ಸ್ ಕೂಡ ನೀವು ಫಸ್ಟ್ ಆಫ್ ಆಲ್ ನನ್ನೊಳಗಡೆ ಒಳ್ಳೆ ಇದಿರ್ಬೇಕ್ರಿ. ಕೇಳಿ, ಫಸ್ಟ್ ಬೆಳಗ್ಬೇಕಾದ್ರೆ ನಮ್ಮ ಒಳಗಡೆ, ಅರ್ಥ ಆಯ್ತಾ? ಪಾಸಿಟಿವ್ ಥಾಟ್ ಬಂದ್ಬಿಡುತ್ತೆ ಅನ್ಕೊಳ್ಳಿ, ನೀವು ನೆಗೆಟಿವ್ ಮಾತಾಡಲ್ಲ. ಯಾಕೆ ಹೇಳಿ? ನೆಗೆಟಿವ್ ಮಾತಾಡ್ತಿದ್ರೆ ನೀವು ಇಲ್ಲಿರೋದೇ ತಪ್ಪು. ಅವಾಗ ಏನಲ್ಲಿ ಪ್ರಜಾಕೀಯ ಮಾತಾಡೋದೇ ತಪ್ಪು. ಅವಾಗ ಹೆಂಗ್ ಸರ್ ಆಗತ್ತೆ ಅಂದ್ರೆ ಬೇಡ ಬಿಡು, ಆಗಲ್ಲ ಅಷ್ಟೇ. ಬಟ್ ಅವ್ರು ಉಪದೇಶ ಕೊಡಕ್ ಬರ್ತಾರೆ, ನೀವ್ ಹಂಗ್ ಮಾಡಿ ಹಿಂಗ್ ಮಾಡಿ ಅನ್ನೋರು. ಹೇಳಿ ಅವ್ರಿಗೆ, ನೀವು ಹೇಳಿ ಸ್ವಲ್ಪ. ಇಲ್ಲ ಸರ್, ಹಿಂಗಾದ್ರೆ ಹಿಂಗಾಗುತ್ತೆ ಈ ತರ, ಇದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಿರೋದು ಅಂತ ಹೇಳಿ. ಪ್ರಯತ್ನ ಈಗ ನಾನು ಒಬ್ಬನ ಪ್ರಯತ್ನ ಆಗಿದ್ರೆ ನಾನು ಒಬ್ಬ ನಿಂತ್ಕೊಂಡು ಒಬ್ನೇ ಎಲೆಕ್ಟ್ ಆಗ್ಬೇಕು, CM ಆಗ್ಬೇಕು ಅಷ್ಟೇ, ಬೇರೆ ಏನಿಲ್ಲ ಅಂದ್ರೆ ಅದು ಬೇರೆ ತರ ಇರೋದು. ಇಲ್ಲಿ ಹಂಗಲ್ಲ, ನನಗೂ 224 ಜನ ಬೇಕು. ಆ 224 ಜನರ ಬಗ್ಗೆ ಮತ್ತೆ ನೀವು ಇದೇ ಕ್ವಶನ್ ಕೇಳಿದ್ರೆ ನಾನು ಅವಾಗ ಅವರು ಗೆಲ್ಲೋ ಅಂತವ್ರನ್ನೇ ನಾನು ತಗೊಬೇಕು. ಅರ್ಥ ಆಯ್ತಾ? ಅವ್ರಿಗೆ ಪ್ರಚಾರ ಮಾಡಲೇಬೇಕು ಅಂತಂದ್ರೆ ಮತ್ತೆ ಪ್ರಚಾರ ಮಾಡಬೇಕು. ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಮತ್ತೆ ಏನ್ ಬದಲಾವಣೆ ಬಯಸ್ತೀರಾ? ಸೇಮ್ ರಾಜಕೀಯನೇ ಬಯಸ್ತಾ ಇದ್ದೀರಾ ನೀವು. ಪ್ರಜಾಕೀಯ ಹೆಂಗಾಗುತ್ತದು? ಪ್ರಜಾಕೀಯ ಅಂದ್ರೆ ಏನು? ಆಕ್ಚುಲಿ ನಮಗೋಸ್ಕರ, ಪ್ರಜೆಗಳಿಂದ ಪ್ರಜೆಗಳಿಗೂ ಎಲ್ಲ ಮಾತಾಡೋದು ಈಸಿ. ನೀವು ಪ್ರಯತ್ನ ಪಡ್ತೀನಿ, ನಾನೊಬ್ಬ ಪ್ರಜೆಯಾಗಿ ಪ್ರಯತ್ನ ಪಡ್ತೀನಿ, ನೋಡ್ತಿರೋರು ಪ್ರಜೆಯಾಗಿ ಪ್ರಯತ್ನ ಪಡಬೇಕು. ಆಗಲ್ಲ ಅಂತ ಕೂತ್ರೆ ಆಗಲ್ಲ.
ಆಗುತ್ತೆ, ನಾನು ಇವತ್ತು ನಮ್ಮ ಮನೆಯವ್ರಿಗೆ ಹೋಗಿ ಹೇಳ್ತೀನಿ, ನಾನು ಇನ್ಮೇಲೆ ಹಿಂಗೆ ಚೇಂಜ್ ಆಗ್ಲೇಬೇಕು, ಇನ್ಮೇಲೆ ನಾವು ಹಿಂಗೆ ಮಾಡೋದು. ನಾನು ಯಾರೇ ಬಂದು ಕೇಳಿದ್ರು ಕೂಡ ಹಿಂಗೆ ಕೇಳ್ತೀನಿ ನಾನು, ನೀನ್ ನಮ್ಮ ಜೊತೆ ಟಚ್ ಅಲ್ಲಿ ಇರ್ತೀಯಾ, ಎಲೆಕ್ಷನ್ ಮುಂಚೆ ಬರ್ತೀಯ ಬಿಡ್ತೀಯ ನಮಗೆ ಬೇಕಾಗಿಲ್ಲ, ಎಲೆಕ್ಷನ್ ಆಮೇಲೆ ನೀನ್ ಬರ್ತೀಯಾ, ನಿನ್ ಕೆಲಸ ಸಿಕ್ಕ ಮೇಲೆ ಬರ್ತೀಯಾ, ಬಂದ ಮೇಲೆ ಹಿಂಗೆ ಕೆಲಸ ಮಾಡ್ತೀಯಾ, ನೀನ್ ಪಾರದರ್ಶಕವಾಗಿ ನನ್ಗೆ ವರದಿ ಕೊಡ್ತೀಯಾ, ಯಾವ ತರ ಕೊಡ್ತೀಯಾ, ಹೆಂಗ್ ಕನೆಕ್ಟ್ ಮಾಡ್ತೀಯ ನಮ್ಮ ಜೊತೆಲಿ. ಅವಾಗ ಅವ್ನು ಹೇಳ್ತಾನೆ, ನೋಡಿ ಸರ್ ಹಿಂಗೆ ವಾಟ್ಸಪ್ ಅಲ್ಲಿ ಮಾಡ್ತೀನಿ, ಈ ತರ ಒಂದು ಸೋಷಿಯಲ್ ಮೀಡಿಯಲ್ಲಿ ಮಾಡ್ತೀನಿ, ಅಥವಾ ನಂದೊಂದು ಸ್ಟ್ರಕ್ಚರ್ ಇದೆ, ನಿಮ್ಗೆಲ್ಲ ಒಂದು ಇದು ಕಳಿಸ್ತೀನಿ ನೋಟಿಫಿಕೇಶನ್, ಅಥವಾ ಆಗಾಗ ಬಂದು ನಿಮ್ಗೆ ಸಿಗ್ತೀನಿ, ಕೇಳ್ತೀನಿ ನಿಮ್ಮ ಹತ್ರ ಏನ್ ಬೇಕು ಅಂತ, ಅದನ್ನ ನಾನೊಂದು ಏನೋ ವೆಬ್ಸೈಟ್ ಮಾಡಿ ಅಲ್ಲಿ ಹಾಕ್ತೀನಿ, ನಿಮ್ಗೆ ನೋಡಿ ಅಂತ ಕಳಿಸ್ತೀನಿ, ನೋಡಿ ನಿಮ್ಗೆಲ್ಲ ಆನ್ಸರ್ ಮಾಡಿ, ನಾ ಅದಕ್ಕೆ ಆನ್ಸರ್ ಮಾಡಿ, ಇದೇ ಕೆಲಸಕ್ಕೆ ತಾನೇ ನಾವು ಅವ್ನು ಇಟ್ಕೊಳ್ಳೋದು. ನಾಳೆ ನೀ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಇಳಿತೀಯನಪ್ಪ ನೀನು, ನಾಳೆ ಅದು ಇದು ಸೊಬು ಬೆಳಬಾರದು. ಇಳಿತೀನಿ ಅಂತ ನಾಳೆ ಇಳಿಲಿಲ್ಲ, ಅವಾಗ ಏನ್ ಮಾಡ್ಬೇಕು ನಾವು, ಹೋರಾಟ ಮಾಡ್ಲೇಬೇಕು ತಾನೆ. ಆಗ ನೀವೆಲ್ಲ ಸೇರ್ಲೇಬೇಕು. ಅವಾಗ ನೋಡಪ್ಪ ಈ ಕಂಡೀಷನ್ ನೀನ್ ಕೆಲಸ ಕೊಟ್ಟಿದೀವಿ ನಾವು, ನೀನ್ ಹಿಂಗ್ ಮಾಡ್ತಾ ಇಲ್ಲ, ಇನ್ನೊಂದು 3 ತಿಂಗಳು ಟೈಮ್ ಕೊಡ್ತೀನಿ, ಮತ್ತೆ ಚೇಂಜ್ ಆಗಿಲ್ಲ ಅಂದ್ರೆ ಖಂಡಿತ ಇಳಿಸ್ಬೇಕು, ನಿಮ್ ಮನೆಗೆ ಬಂದು ನಾವು ಮುತ್ತಿಗೆ ಹಾಕ್ತಿವಿ, ನಾವು ಇಡೀ ಇದನ್ನ ದೊಡ್ಡ ಹೋರಾಟ ಮಾಡ್ತೀವಿ. ಇಲ್ಲಿ ಹೋರಾಟ ಬೇಕಾಗಿರೋದು ಕರೆಕ್ಟ್ ಅಲ್ವಾ? ಯಾಕೆ ಅಂದ್ರೆ ಅದು ಸಂವಿಧಾನದಲ್ಲಿ ಇಲ್ಲ. ಸೊ ನಾಳೆ ಇದೊಂದು ಡೆಲ್ಲಿವರೆಗೂ ಸುದ್ದಿ ಆಯ್ತು ಅನ್ಕೊಳ್ಳಿ, ಇದು ನೋಡಪ್ಪ ಜನಗಳೇ ಸೇರ್ಕೊಂಡು ಒಬ್ಬ ಅಭ್ಯರ್ಥಿ ಕರೆಕ್ಟ್ ಕೆಲಸ ಮಾಡ್ತಿಲ್ಲ, ಕೆಳಗಿಳಿ ಅಂತ ಇದ್ದಾರೆ ಅನ್ನೋ ದೊಡ್ಡ ಸುದ್ದಿ ಆಗುತ್ತೆ. ಹಲವಾರು ಕಡೆ ಗ್ರಾಮ ಪಂಚಾಯತಿಗಳಲ್ಲಿ ಚೇತನ್ ಕುಮಾರ್ ಅರಳೆ ಅಂತ ದಾವಣಗೆರೆಯಿಂದ, ಮತ್ತೆ ತುಮಕೂರಿಂದ ಅಶೋಕ್ ಕೃಷ್ಣಪ್ಪ ಅಂತೇಳಿ ಕಡಿಮೆ ಸಮಯದಲ್ಲಿ 6 ತಿಂಗಳ ಅವಕಾಶ ಸಿಕ್ಕಿತ್ತು ನಮ್ಮ ಪ್ರಜಾಕೀಯ ನವೀನ್ ಸೊಕ್ಕೆ ಅವರಿಗೆ. ಅವ್ರಿಗೆ ಕೈ ಮೀರುವಂತ ಕೆಲಸಗಳನ್ನ ಗ್ರಾಮ ಪಂಚಾಯತಿಯಲ್ಲಿ ಅವರ ಹಳ್ಳಿಗಳಿಗೆ ಟ್ರಾನ್ಸ್ಪರೆಂಟ್ ಆಗಿ ಪ್ರಯತ್ನ ಪಟ್ಟು ಸಾಕಾರಗೊಳಿಸಿದ್ದಾರೆ. ಅದಕ್ಕಿನ್ನ ಇನ್ನೇನ್ ಎಕ್ಸಾಂಪಲ್ ಬೇಕು ನಿಮ್ಗೆ? ಬಿಗ್ಗೆಸ್ಟ್ ಎಕ್ಸಾಂಪಲ್, ಅವ್ರು ಬಸ್ಸಲ್ಲಿ ಹೋಗ್ತಾರೆ, ಬಸ್ಸಲ್ಲಿ ಮಾತಾಡ್ತಾರೆ, ಅಲ್ಲಿರೋ ಜನ ಕೇಳ್ತಾರೆ, ಇನ್ನೆಲ್ಲ ಹೋಗ್ತಾರೆ, ಅಲ್ಲೆಲ್ಲ ವಿಡಿಯೋ ಮಾಡಿ ಮಾತಾಡ್ತಾರೆ, ಅವ್ರದೇ ಒಂದು ಮೊಬೈಲ್ ಇಟ್ಕೊಂಡು ನಾ ದನ ಕಾಯ, ನನಗೆ ಅರ್ಥ ಆಗಿದೆ ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತಾರೆ. ಅವ್ರವ್ರ ಪ್ರಯತ್ನ ಅದು. ನಿಮ್ಗೆ ಒಬ್ಬೊಬ್ರು ಒಂದೊಂದ್ ರೀತಿ ಅವ್ರವ್ರದೇ ದಾರಿಲಿ ಹೇಳಕ್ ಟ್ರೈ ಮಾಡ್ತಿದ್ದಾರೆ, ತಪ್ಪು ಸರಿ ಅಂತ ಹೇಳ್ತಿಲ್ಲ. ನಾನು ಏನ್ ಹೇಳ್ಬೋದು, ಇದು ಬೆಟ್ರು, ಯಾಕಂದ್ರೆ ಇದೇನಾಗುತ್ತೆ ನಿಮ್ಗೆ ದೊಡ್ಡದಾಗಿ ಎಳಿತಾ ಹೋಗುತ್ತೆ, ನಾಳೆ ಹೇಳ್ತಾ ಹೋಗ್ತಾರ, ಇಲ್ಲಿ ಯಾಕ್ರಿ ಮಾಡ್ತೀರಾ, ಅದನ್ನ ಮಾಡ್ರಿ ಅಂತಾರೆ. ಇವಾಗ ನನಗೆ ಕೇಳ್ತಾರಲ್ಲ ರೋಡ್ಗೆ ಇಳಿರಿ ಅಂತಾರೆ, ನಾನು ಇವಾಗ ಇಳಿದೆ ಅನ್ಕೊಳ್ಳಿ, ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಮುಂದೆ ಜನ ಬಂದು ಫೋಟೋ ಕೇಳ್ಬೋದು, ಅವಾಗ ಏನಾಗುತ್ತೆ, ಪೊಲೀಸವ್ರು ಪಕ್ಕದಲ್ಲಿ ಹೋಗಿ ಮೈದಾನದಲ್ಲಿ ಮಾಡ್ರಿ ಅಂತಾರೆ, ಅಲ್ಲಿ ಮತ್ತೆ ಹೇಳಕ್ ಶುರು ಮಾಡ್ತೀರಾ, ನೀವು ಬರೋದು ಗೊತ್ತೇ ಆಗಿಲ್ಲ, ಒಂದು ಆಟೋ ಕಟ್ಕೊಂಡೆಲ್ಲ ಓಡಾಡಿಸಿ ಅಂತೀರಾ. ಈ ತರ ಅದು ಒನ್ ಬೈ ಹೋಗ್ತಾನೆ. ನಾನು ಒಬ್ಬ ಮಾಡ್ಬೇಕು ಅಂದ್ರೆ ಅದೇ ನೀವು ತಿಳ್ಕೊಂಡ್ರು 4 ಜನ ಕೇಳಿ, ಆ 4 ಜನ ಕೇಳಿ ಅಂತ. ಸರ್ ಅದು ಯಾವಾಗ ಆಗುತ್ತೆ ಅಂದ್ರೆ ಹಂಗಲ್ಲ, ಅದು ನನ್ನ ಪ್ರಕಾರ ಅದು ಫಾಸ್ಟ್ ಆಗುತ್ತೆ ಇದಕ್ಕಿನ್ನ. ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡ್ತೀನಿ ಸರ್, ಯಾಕಂದ್ರೆ ನಮ್ಮ ನವೀನ್ ಸೊಕ್ಕೆ ಅವರು ಪ್ರಜಾಕೀಯದಿಂದ ಕೆಲಸ ಮಾಡಿದ್ಮೇಲೆ ಕೊನೆಯದಾಗಿ ಇನ್ನೇನು ಮುಗಿತಾ ಬಂದಾಗ 6 ತಿಂಗಳ ಒಂದು ಪೋಲಿಂಗ್ ಬಿಟ್ರು. ಗ್ರೂಪ್ ಅಲ್ಲಿ 300 ಜನ ಇದ್ದಾರಂತೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು 71 ಜನ, ಅದರಲ್ಲಿ ಒಬ್ರು ಮಾತ್ರ ಬೇಡ ಅಂತ ವೋಟಿಂಗ್ ಮಾಡಿದ್ದಾರೆ. ಈ ತರ ಮನಸ್ಥಿತಿಗಳು, ಯಾಕಂದ್ರೆ ಕೆಲಸ ಮಾಡಿದ್ದಾರೆ ಆದ್ರೂ ಇನ್ವಾಲ್ವ್ ಆಗೋದಕ್ಕೆ ಹಿಂಜರಿತಿರ್ಬೇಕಾದ್ರೆ ಏನ್ ಅಡ್ವೈಸ್ ಮಾಡ್ತೀರಾ ಅಂತ, ಆ ಪ್ರಯತ್ನ ಮಾಡಕ್ ರೆಡಿ ಇದ್ರು. ಫಸ್ಟ್ ಆಫ್ ಆಲ್ ನಿಮಗ್ ನಾನು ಅಡ್ವೈಸ್ ಮಾಡ್ತೀನಿ, ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡಿ, ಆ 70 ಜನನ ಗ್ರೇಟ್ ಆಗಿ ಮಾತಾಡಿ. ಅದೇ 200 ಜನ ಬಂದಿಲ್ಲ ಅನ್ನೋದನ್ನ ಹೈಲೈಟ್ ಮಾಡ್ಬೇಡಿ. ಸರ್ 70 ಜನ ಬಂದಿಯಾರ ಸರ್ ಅವ್ರು ಹಿಂಗ್ ಮಾಡೋರು. ಒಂದು ಯಶೋರ್ ಒಂದು ಕತೆ ಹೇಳಿದ್ರು, ಕೇಳಿದ್ದೀರಾ ನೀವು? ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಫುಲ್ಲು ಬರ ಬಂದ್ಬಿಟ್ಟಿದ್ಯಂತೆ, ಮಳೆನೇ ಬರ್ತಾ ಇಲ್ಲ. ಒಂದ್ಸತಿ ಸಭೆ ಸೇರಿದ್ರಂತೆ ಎಲ್ಲ, ಏನ್ ಮಾಡೋದು ಇದೇ ತರ ಬರ ಬಂದ್ಬಿಟ್ರೆ ನಾವು ಹಳ್ಳಿಗಳು ಖಾಲಿ ಮಾಡ್ಕೊಂಡು ಹೋಗ್ಬೇಕು, ಏನ್ ಮಾಡ್ಬೇಕು ಅಂದ್ರೆ ಒಬ್ಬ ಹುಡುಗ ಮಾತ್ರ ಒಂದು ಛತ್ರಿ ಇಟ್ಕೊಂಡ್ ಬಂದಿದ್ದಂತೆ, ಕೊಡೆ ಇಟ್ಕೊಂಡು. ಕೇಳಿದ್ರಂತ, ಏನಯ್ಯ ನೀನ್ ಕೊಡೆ ಇಟ್ಕೊಂಡ್ ಬಂದಿದ್ಯಾ? ಅಲ್ಲ, ಅಕಸ್ಮಾತ್ ಇವತ್ತು ಮಳೆ ಬಂದ್ರೆ ಅದಕ್ಕೆ ಕೊಡೆ ಇಟ್ಕೊಂಡ್ ಬಂದಿದ್ದೀನಿ ಅಂತ. ಆ ಒಬ್ಬ ಕೊಡೆ ಇಟ್ಕೊಂಡ್ರವನು ಆಶಾವಾದಿ. ಅರ್ಥ ಆಯ್ತಾ? ಬರುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ಅವ್ನು ಕೊಡೆ ಇಟ್ಕೊಂಡ್ ಬಂದಿಯಾನ. ಇವತ್ತು ಮಳೆ ಆಗ್ಬೋದಲ್ವಾ, ಯಾರಿಗ್ ಗೊತ್ತು, ಆಗ್ಬೋದು. ಆ ಆಶಾ ಇದೆ ನಮ್ಮ ಹತ್ರ. ಇಲ್ಲ ಅಂದ್ರೆ ನಾವು ಬರೀ ನೆಗೆಟಿವ್ ಮಾತಾಡ್ತಾ ಕೂತ್ರೆ ನಾವು ಸ್ಪ್ರೆಡಿಂಗ್ ಬ್ಯಾಡ್ ಥಿಂಗ್ಸ್ ಅಲ್ವಾ. ಜನ ಸರಿ ಇಲ್ಲ ಸರ್, ಜನ ಸರ್ ಇನ್ವಾಲ್ವ್ ಆಗಲ್ಲ ಸರ್ ಜನ ಇದನ್ನ ಕೇಳ್ತಾರೆ ಸರ್. ಪಾಪ ಹಿಂಗ್ ನೋಡ್ತಿರೋನು ಕೂಡ ಹಿಂಗ್ ಆಗ್ಬಿಡ್ತಾನೆ, ಹೌದೇನೋ ಎಲ್ಲರೂ ಸರಿ ಇಲ್ಲ, ನಾನೇನ್ ಮಾಡೋದಿಲ್ಲಿ ಅಂತ. ಅದ್ರ ಬದಲು ಪಾಸಿಟಿವ್ ಮಾತಾಡಿ. ನೋಡಿ ಸರ್ ಈ ತರ ನೋಡಿ, ಅಲ್ಲಿ ಯಾವುದೋ ಒಂದು ಹಳ್ಳಿಲಿ ನೋಡಿ, ಅವ್ರು ಯಾರೋ ಮಾತಾಡ್ಬೇಕಾದ್ರೆ ಹೇಳೋರು, ಸರ್ ನಮ್ಗೆ ಗೊತ್ತೇ ಇಲ್ಲ ಸರ್, ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಯಾವುದೋ ಉತ್ತರ ಕರ್ನಾಟಕ ಯಾವುದೋ ಒಂದು ಜಿಲ್ಲೆಯಲ್ಲಿ ಫುಲ್ ಒಂದು ಗ್ರೂಪೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್, ಒಂದು 25-30 ಜನ ಅವ್ರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಸರ್, ನಮಗ್ ಗೊತ್ತೇ ಇಲ್ಲ, ಅವ್ರು ನನ್ನ ಯಾವತ್ತೂ ಕಾಂಟ್ಯಾಕ್ಟು ಮಾಡಿಲ್ಲ ಅಂತ. ದೊಡ್ಡ ವಿಷಯ ಅಲ್ವಾ ಅದು? ಅಂತ ಯುವಕರು ಏನ್ ಬೇಕಾದ್ರೂ ಬದಲ ಮಾಡ್ಬಿಡ್ತಾರೆ. ಈ ಡೌಟ್ ಅಲ್ಲಿ ಇರೋವ್ರ ಕೈಲಿ ಏನೂ ಆಗಲ್ಲ, ತಿಳ್ಕೊಳ್ಳಿ. ಜೀವನದಲ್ಲಿ ನಂಬಿಕೆ ಬೇಕು, ಬರೀ ಡೌಟ್ ಅಲ್ಲೇ ಇದೆ. ಪ್ರಜಾಕೀಯ ಆಪ್ಗೆ, ದಿ ರಿಯಲ್ ಪ್ರಜಾಕೀಯಕ್ಕೆ 50,000 ಜನ ಇನ್ವಾಲ್ವ್ ಆಗಿದ್ದಾರೆ, ಜವಾಬ್ದಾರಿ ತಗೊಳ್ಳೋಂತ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ಸುಮಾರು 2,000ಕ್ಕಿಂತ ಆಕಾಂಕ್ಷಿಗಳು ಅಪ್ಲೈ ಕೂಡ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ವಿಚಾರ, ಯಾಕಂದ್ರೆ ನಿಮ್ಮಲ್ಲೂ ಆ ಪಾಸಿಟಿವ್ನೆಸ್ ಇದೆ. ನೀವು ಇಂಟರ್ವ್ಯೂ ಅನ್ಬಿಟ್ಟು ಸ್ವಲ್ಪ ನೆಗೆಟಿವ್ ಕೇಳ್ತಾ ಇದ್ದೀರಾ, ಜನಕ್ಕೆ ಏನೋ ತಿಳಿಸ್ಬೇಕು ಅಂತ. ನಾನು ನಿಮ್ಗೊಂದು ಸಜೆಸ್ಟ್ ಮಾಡ್ತಿರೋದು, ನೀವು ಪಾಸಿಟಿವ್ ಆಗಿ ಇಲ್ಲಿ ಬಂದಿದ್ದೀರಾ, ಆದಷ್ಟು ಪಾಸಿಟಿವ್ ಮಾತಾಡ್ತಾ ಹೋಗೋಣ. ಆಗುತ್ತೆ, ಇದಾಗ್ತಿದೆ ಅದಾಗ್ತಿದೆ, ಇಷ್ಟು ಜನ ಬಂದಿದ್ದಾರೆ, ಇಷ್ಟು ಜನ ಮಾಡ್ತೀಯ, ಲಕ್ಷಾಂತರ ಜನ ಇದಕ್ಕೋಸ್ಕರ
ಹೋರಾಡ್ತಿದಾರೆ ಗೊತ್ತಾ ನಿಮ್ಗೆ? ಯಾರ್ಯಾರೋ ದೊಡ್ಡ ದೊಡ್ಡ ಅಫಿಷಿಯಲ್ಸ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು, ಪೊಲಿಟಿಷಿಯನ್ಸ್ ಮಕ್ಳುಗಳು ಅವರೇ ಹೇಳ್ತಾರೆ ನನಗೆ ಬಂದು, ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರೋರು, ಸರ್ ಇಲ್ಲ ಸರ್ ಇದು ಬರ್ಬೇಕು ಸರ್. ಏನ್ರಿ ನೀವೇ ರಾಜಕೀಯದವ್ರು ಹಿಂಗೆ? ಸರ್ ರಾಜಕೀಯ ನಮ್ಮ ಅಪ್ಪನ್ಗಷ್ಟೇ, ನಮಗ್ ಬೇಕು ಸರ್ ಇದು ಅಂತಾರೆ. ಅದನ್ನ ಮಾತಾಡೋಣ. ಇಲ್ಲ ಖಂಡಿತ ಸರ್, ನಾನು ಒಂದಷ್ಟು ಜನ ಜೊತೆ ಮಾತಾಡ್ಬೇಕಾದ್ರೆ ಏನು ರಾಜಕೀಯದಲ್ಲಿ ಇದ್ದಂತ ಮನಸ್ಥಿತಿಗಳೇ ಎಲ್ಲರೂ ಅವ್ರ ಹತ್ರ ಆನ್ಸರ್ ಇದೆ, ಕ್ವಶನ್ ಇದೆ, ಎಲ್ಲ ಗೊತ್ತಿದೆ. ನಮ್ಗೆ ಪ್ರಜಾಕೀಯ ಅರ್ಥ ಅವರೇ ಮಾಡ್ಕೊಂಡವ್ರಿಗೆ ಜಾಸ್ತಿ. ಪ್ರಜಾಕೀಯ ಅರ್ಥ ಆಗಿದೆ, ಹಾ ಕೇಳಿ, ಅವ್ರಿಗೆ ಫಸ್ಟ್ ಅರ್ಥ ಅರ್ಥ ಆಗಿದೆ. ಅವರೇ ನೋಡಿ, ಅವ್ರು ಹೆಚ್ಚು ದೊಡ್ಡ ಬದಲಾವಣೆ ಮಾಡ್ತಾ ನೋಡ್ತಾ ಇರಿ. ನಾವು ಅನ್ಕೊಂಡಿದೀವಿ ರಾಜಕೀಯ ಅವ್ರು ಬರೀ ರಾಜಕೀಯದಲ್ಲಿ, ಅವ್ರಿಗೆ ನಮ್ ಕೇಳಿ ಫಸ್ಟ್ ಡೇ ಸ್ಟಾರ್ಟ್ ಮಾಡ್ತಿದ್ದಂಗೆ ಎಲ್ಲ ಶಾಕ್ ಆದ್ರು ಅವ್ರು. ಕರೆಕ್ಟ್ ಆಗಿ ಯಾರೋ ಒಬ್ರು ಬಂದು ಹಂಗೆ ಕೇಳಿದ್ರು, ಸರ್ ಯಾವತ್ ನೀವು ಕ್ಯಾಶ್ಲೆಸ್ ಅಂದ್ರು ಅಲ್ಲೇ ಗೆದ್ಬಿಟ್ರಿ ಬಿಡಿ ಸರ್. ನಾನಲ್ಲಪ್ಪ ಗೆಲ್ಲೋದಲ್ಲ ಸರ್, ನಾವ್ ಗೆಲ್ತೀವಿ ಬಿಡಿ ಸರ್, ಅದು ಇಲ್ಲೇ ಇರೋದು ಪ್ರಾಬ್ಲಮ್ ಅಂದ್ರು ಒಬ್ರು. ಅರ್ಥ ಆಯ್ತಾ? ಅದಾಗತ್ತೆ ಖಂಡಿತ. ಒಂದೇ ಒಂದಕ್ಕೆ ತಗಲಾಕೊಂಡಿದ್ದಾರೆ, ಅದ್ ಬಿಟ್ಟು ಬಂದ್ರೆ ಖಂಡಿತ ಈ ಪ್ರಜಾಕೀಯ ಏನಕ್ಕೂ ತಗಲಾಕೊಂಡಿಲ್ಲ. ನೀವ್ ಅನ್ಕೊಂಬಿಡಿ ಜನ ಅಷ್ಟಿದಲ್ಲ. ನಾನು ಅದಕ್ಕೆ ಫಸ್ಟ್ ಡೇ ಹೇಳಿದ ಅಸಾಮಾನ್ಯರು ಜನ, ನಾವು ಅವ್ರನ್ನ ಸಾಮಾನ್ಯ ಇಲ್ಲಿ ಕೂತ್ಕೊಂಡ್ ಮಾತಾಡ್ತೀವಿ ಗೊತ್ತಾ? 10%, 90 ಜನ ಸಾಮಾನ್ಯರು ಮುಗ್ಧರು ಬದಲಾವಣೆ ಬಯಸ್ತಿದ್ದಾರೆ, ಬದಲಾವಣೆ ಪ್ರಯತ್ನ ಮಾಡ್ತಾರೆ. ಮಾಡ್ತಾರೆ. ಬಿಡಿ 10% ಬಿಡಿ, 90% ಜನ ಬದಲಾವಣೆ ಬಯಸ್ತಿದ್ದಾರೆ, 90% ಜನ ಮಾಡ್ತಾರೆ. ಆಗತ್ತೆ. ಆಗಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಂಬೇಡಿ, ಅವ್ರು ಮತ್ತೆ ಕಾಯ್ತಾರೆ. ಏನ್ ಹೇಳಿ, ಆಗುತ್ತೆ. ಕಾಲ ಪಕ್ವಾದಾಗ ಆಗತ್ತೆ. ಇದನ್ನ ನಾವು ಮಾಡ್ತಿದೀವಿ ಅನ್ಕೊಂಬೇಡಿ. ಇವತ್ ನಾವಿಲ್ಲಿ ಇಂಟರ್ವ್ಯೂ ಮಾಡ್ಬಿಟ್ಟು ನೋಡ್ದ, ನಾನು ಮಾತಾಡಿದೀಗ ಹೆಂಗೆ ಎಲ್ಲ ವೈರಲ್ ಆಗಿದೆ ಅಲ್ವೇ ಅಲ್ಲ. ಅವ್ರು ಮಾಡೋದು ಅವ್ರಿಗೆ ಬೇಕಾಗಿದ್ರೆ ಆಗತ್ತದು. ಕ್ರೆಡಿಟ್ ಕೂಡ ನಾವು ತಗೊಂಬಾರ್ದು ಇದ್ರಲ್ಲಿ. ಅರ್ಥ ಆಯ್ತಾ? ನಾನು ಅಷ್ಟು ಮಾಡ್ಬಿಟ್ಟೆ ಇಷ್ಟು ಮಾಡ್ಬಿಟ್ಟೆ ಅನ್ಕೊಳ್ಳೆ ನನ್ನಲ್ಲಿ ಅಹಂಕಾರ ಬರುತ್ತೆ. ನಾನೇನೋ ಮಾಡಿಬಿಟ್ಟೆ, ನನ್ನಿಂದ ಬದಲಾವಣೆ ಆಗೋಯ್ತು. ಅವರಲ್ಲಿರೋ ಬದಲಾವಣೆ ನಾನು ಒಬ್ಬ ಬದಲಾವಣೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಾಗೋ ಬದಲಾವಣೆ ಇದೆಯಲ್ಲ, ಅದು ಕಾಡ್ಗೀಚ್ ತರ ಹಬ್ಕೊಂಡ್ಬಿಡುತ್ತದು. ಖಂಡಿತ. ಎಲ್ಲಾ ವೀಕ್ಷಕರು ಒಂದು ಸಣ್ಣ ವಿನಂತಿ ಏನಂದ್ರೆ, ನಮ್ಮಂತ 10 ಜನ ಏನ್ % ಜನ ಇನ್ಫ್ಲುಯೆನ್ಸರ್ ಇದ್ದೀವಲ್ವಾ, ಎಲ್ಲರೂ ನಮ್ಮನ್ನ ನೋಡ್ಕೊಂಡು ಇನ್ಫ್ಲುಯೆನ್ಸ್ ಹಾಕೋ ಹೋಗ್ಬೇಡಿ. ನಿಮ್ಮಲ್ಲಿರುವಂತ ಇಂಡಿವಿಜುವಲ್ ಒಪಿನಿಯನ್ಸ್ ಇರುತ್ತಲ್ಲ, ಅದು ವ್ಯಾಲ್ಯೂ, ಅದನ್ನ ಎಕ್ಸ್ಪ್ರೆಸ್ ಮಾಡಿ. ಇಲ್ಲ ಗುರು ಇದು ಯಾಗ್ಬೇಕು, ಇದು ಬೇಕು, ಈ ತರ ವಿಚಾರಗಳಿದಾವೆ, ಇಲ್ಲದೆ ಇದ್ದಾಗ ಬೇರೆ ವಿಚಾರ, ಇದ್ದಾಗ ಕೂಡ ನಾವು ಕಣ್ಮುಚ್ಕೊಂಡು ಮಂದ ಚರ್ಮ ಹಾಕೊಂಡು ಎಷ್ಟು ಹೊಡೆದ್ರು ಏನು ಆಗ್ತಿಲ್ಲ, ಬುಡಕ್ ಬೆಂಕಿ ಬಿದ್ದಿಲ್ಲ ಅಂತ ಕೂತ್ಕೊಂಡಿದ್ರೆ ನಾವು ಇನ್ನೂ 100 ವರ್ಷ ಇಲ್ಲ 200 ವರ್ಷ ಹಿಂಗೆ ಇರ್ಬೇಕಾಗತ್ತೆ. ಬೇಡ, ಸಮಯ ಬಂದಿದೆ, ಎಚ್ಚೆತ್ಕೊಳ್ಳೋಣ. ಇಂತ ದಿ ರಿಯಲ್ ಪ್ರಜಾಕೀಯನ ಜಾರಿಗೆ ತರೋಣ. ಅದು ನಿಮ್ಮಿಂದ ಸಾಧ್ಯ, ಇನ್ಕ್ಲೂಡಿಂಗ್ ನನ್ನಿಂದನೂ ಸಾಧ್ಯ. ನಾನುನ ಕೊಂದು ನೀನು ಒಂದಾಗಿ ಮಾಡೋಣ. ಸ್ವಲ್ಪ ಸೇರಿಸ್ಕೊಳ್ರಿ, ನನ್ನಿಂದನೂ ಸಾಧ್ಯ. ಸ್ವಲ್ಪ ಟ್ರೈ ಮಾಡ್ತಾ ಇದೀನಿ ನಾನು ಕೂಡ. ನಮ್ಗಿಂತ ಹೆಚ್ಚಾಗಿ ನೀವು ಟ್ರೈ ಮಾಡ್ತಿದ್ದೀರಿ ಸರ್, ಖುಷಿ ವಿಚಾರ. ಥ್ಯಾಂಕ್ ಯು ಸರ್, ಈ ಸಮಯ ನಮ್ಗೆ ಕೊಟ್ಟಿದ್ದಕ್ಕಾಗಿ. ಈ ವಿಚಾರನ ಇನ್ನಷ್ಟು ಜನರು ತಿಳಿಸೋಣ. ಗುಡ್. ಓಕೆ, ಥ್ಯಾಂಕ್ ಯು, ಧನ್ಯವಾದ.